ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರಾಜ್ಞೆಯು ದುಷ್ಟತ್ವದ ವಿರುದ್ಧ ಬೇಲಿಯಾಗಿರುತ್ತದೆ. ದೇವರ ವಾಕ್ಯ: ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ, ಅವು ದೃಢವಾದ ಆಧಾರವುಳ್ಳವು, ಯುಗಯುಗಾಂತರಕ್ಕೂ ಇರುವವು, ಸತ್ಯ ನೀತಿಗಳಿಗನುಸಾರವಾಗಿ ವಿಧಿಸಲ್ಪಟ್ಟಿವೆ. ಕೀರ್ತನೆಗಳು 111ನೇ ಅಧ್ಯಾಯ 8ನೇ ವಚನ. ಒಂದೇ ಒಂದು ಆಜ್ಞೆಯನ್ನು ಉದ್ದೇಶಪೂರ್ವಕವಾಗಿಯೇ ಪಾಲಿಸದೇ ಇರುವವನು ಆತ್ಮದಲ್ಲಿ ಮತ್ತು ಸತ್ಯದ ಮಾರ್ಗದಲ್ಲಿದ್ದುಕೊಂಡು ಉಳಿದಿರುವ ಯಾವುದನ್ನೂ ಅವನು ಪಾಲಿಸುವುದಿಲ್ಲ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ. ಅವಿಧೇಯತೆ ಎಂಬ ಕ್ರಿಯೆಯ ನಡತೆಯು ಪಾಪವನ್ನು ಒಳಗೊಂಡಿರುವುದಿಲ್ಲ, ಆದರೆ ದೇವರು ಪ್ರಕಟಿಸಿದ ತನ್ನ ಚಿತ್ತಕ್ಕೆ ಭಿನ್ನವಾಗಿರುವುದೇ ಪಾಪವನ್ನು ಒಳಗೊಂಡಿರುತ್ತದೆ. ಇದು ಆತ್ಮ ಮತ್ತು ಪಾಪದ ನಡುವೆ ಇನ್ನೂ ಸಹಭಾಗಿತ್ವವಿದೆ ಎಂದು ತೋರಿಸಿಕೊಡುತ್ತದೆ. ಹೃದಯವು ಅದರ ಸೇವೆಯಲ್ಲಿಯೇ ಇಬ್ಭಾಗವಾಗುತ್ತದೆ ಮತ್ತು ದೇವರನ್ನು ನಿರಾಕರಿಸುವುದು ವಾಸ್ತವವಾಗಿರುತ್ತದೆ. ಅವನ ರಾಜ್ಯದ ಆಜ್ಞೆಗಳ ವಿರುದ್ಧ ಬಂಡಾಯವಿರುತ್ತದೆ. ಮನುಷ್ಯರು ದೇವರ ಕೆಲಸದ ಅವಶ್ಯಕತೆಗಳಿಗೆ ದೂರವಾಗಿ ತಮಗಾಗಿ, ತಮ್ಮ ಕೆಲಸಕ್ಕಾಗಿ ತಮ್ಮದೇ ಆದ ಮಾನದಂಡವನ್ನು ಮಾಡಿಕೊಳ್ಳುವ ಹಾಗಿದ್ದಿದ್ದರೆ ಬೇರೆ ಬೇರೆ ಮನಸ್ಸುಗಳಿಗೆ ಸರಿಹೊಂದುವ ವಿವಿಧವಾದ ಮಾನದಂಡಗಳು ಇರುತ್ತಿದ್ದವು ಮತ್ತು ರಾಜ್ಯವು ದೇವರ ಕೈಗಳಿಂದ ತೆಗೆದುಕೊಳ್ಳಲಾಗುತ್ತಿತ್ತು. ಮನುಷ್ಯನ ಚಿತ್ತವೇ ಸರ್ವೋಚ್ಚವಾಗುತ್ತಿತ್ತು ಮತ್ತು ಉನ್ನತವಾದ ಪರಿಶುದ್ಧವಾದ ದೇವರ ಚಿತ್ತವು ತಾನು ಸೃಷ್ಟಿಸಿದವುಗಳ ಮೇಲಿನ ದೇವರ ಉದ್ದೇಶ ಮತ್ತು ಪ್ರೀತಿಯು ಇವೆಲ್ಲವೂ ಅವಮಾನಕ್ಕೊಳಗಾಗುತ್ತಿತ್ತು, ಅಗೌರವಕ್ಕೊಳಗಾಗುತ್ತಿತ್ತು. ಮಾನವರು ತಮ್ಮದೇ ಆದ ಮಾರ್ಗಗಳನ್ನು ಆರಿಸಿಕೊಂಡಾಗಲೆಲ್ಲ ಅವರು ದೇವರ ವಿರುದ್ಧದ ಹೋರಾಟಕ್ಕೆ ಸಿಲುಕಿಕೊಳ್ಳುತ್ತಾರೆ. ಅವರಿಗೆ ಪರಲೋಕ ರಾಜ್ಯದಲ್ಲಿ ಸ್ಥಳವಿರುವುದಿಲ್ಲ, ಯಾಕಂದರೆ ಅವರು ಪರಲೋಕದ ತತ್ವಗಳ ವಿರುದ್ಧವೇ ಹೋರಾಡುತ್ತಿರುತ್ತಾರೆ. ದೇವರ ಚಿತ್ತವನ್ನು ನಿರ್ಲಕ್ಷಿಸುವ ಮೂಲಕ ಅವರು ದೇವರು ಮತ್ತು ಮನುಷ್ಯನ ಶತ್ರುವಾದ ಸೈತಾನನ ಪರವಾಗಿ ತಮ್ಮನ್ನು ತಾವು ಇರಿಸಿಕೊಂಡಿರುತ್ತಾರೆ. ಒಂದು ವಾಕ್ಯವಲ್ಲ, ಅನೇಕ ವಾಕ್ಯವಲ್ಲ, ಆದರೆ ದೇವರು ಹೇಳಿರುವ ಪ್ರತಿಯೊಂದು ವಾಕ್ಯದಿಂದ ಮನುಷ್ಯನು ಜೀವಿಸುತ್ತಾನೆ. ನಮಗೆ ಅದು ಎಷ್ಟೇ ಕ್ಷುಲ್ಲಕವೆನಿಸಿದರೂ ನಾವು ಒಂದೇ ಒಂದು ವಾಕ್ಯವನ್ನೂ ನಿರ್ಲಕ್ಷಿಸಿ ಸುರಕ್ಷಿತವಾಗಿರಲು ಸಾಧ್ಯವೇ ಇಲ್ಲ. ಈ ಜೀವನದಲ್ಲೂ ಮುಂಬರುವ ಜೀವನದಲ್ಲೂ ಮನುಷ್ಯನ ಒಳಿತು ಮತ್ತು ಸಂತೋಷಕ್ಕಾಗಿ ಇಲ್ಲದಿರುವ ಒಂದೇ ಒಂದು ನಿಯಮವೂ ದೇವರಾಜ್ಞೆಯಲ್ಲಿ ಇಲ್ಲ. ಮನುಷ್ಯನು ದೇವರಾಜ್ಞೆಗೆ ವಿಧೇಯನಾದರೆ ಅವನು ಬೇಲಿಯಿಂದ ಸುತ್ತುವರಿಯಲ್ಪಟ್ಟಿರುತ್ತಾನೆ, ದುಷ್ಟತ್ವದಿಂದ ರಕ್ಷಿಸಲ್ಪಡುತ್ತಾನೆ. ದೈವಿಕವಾಗಿ ನಿರ್ಮಿಸಲ್ಪಟ್ಟ ಈ ತಡೆಗೋಡೆಯನ್ನು ಒಂದು ಹಂತದಲ್ಲಿ ಒಡೆಯುವವನು ತನ್ನನ್ನು ರಕ್ಷಿಸುವ ಶಕ್ತಿಯನ್ನೇ ನಾಶ ಮಾಡಿರುತ್ತಾನೆ. ಯಾಕಂದರೆ ತನ್ನನ್ನೇ ನಾಶ ಮಾಡುವ ಶತ್ರುವಿಗೆ ತಾನೇ ಮಾರ್ಗವನ್ನು ತೆರೆದಿರುತ್ತಾನೆ. ದೇವರ ಚಿತ್ತವನ್ನು ಒಂದು ವಿಷಯದಲ್ಲಿ ನಿರ್ಲಕ್ಷಿಸುವಂತಹ ಸಾಹಸ ಮಾಡುವ ಮೂಲಕ ನಮ್ಮ ಮೊದಲ ಪಿತೃಗಳು ಈ ಲೋಕದಲ್ಲಿ ದುಃಖದ ಪ್ರವಾಹದ್ವಾರಗಳನ್ನೇ ತೆರೆದು ಬಿಟ್ಟರು ಮತ್ತು ಅವರ ಮಾದರಿಯನ್ನು ಅನುಸರಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಇದೇ ರೀತಿಯ ಫಸಲನ್ನು ಕೊಯ್ಯುತ್ತಾನೆ. ದೇವರಾಜ್ಞೆಯ ಪ್ರತಿಯೊಂದು ನಿಯಮಕ್ಕೂ ದೇವರ ಪ್ರೀತಿಯೇ ಆಧಾರವಾಗಿರುತ್ತದೆ ಮತ್ತು ಆಜ್ಞೆಗಳಿಂದ ದೂರ ಹೋಗುವವನು ತನ್ನದೇ ದುಃಖವನ್ನು ಮತ್ತು ನಾಶನವನ್ನು ತನಗೇ ಬರಮಾಡಿಕೊಳ್ಳುತ್ತಾನೆ. ಆತ್ಮವನ್ನು ದೇವರೊಂದಿಗಿನ ಐಕ್ಯಕ್ಕೆ ತರಲು ಜ್ಞಾನಪೂರ್ವಕವಾದ ಧರ್ಮವು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯು ಮಾತ್ರ ನಿಜವಾದ ನಂಬಿಕೆಯಾಗಿರುತ್ತದೆ. ಅದು ಆತ್ಮವನ್ನು ಶುದ್ಧೀಕರಿಸುತ್ತದೆ. ಅದು ಗುಣಸ್ವಭಾವಗಳನ್ನು ಮಾನಸಾಂತರಗೊಳಿಸುವ ಹುಳಿಯಾಗಿರುತ್ತದೆ.
ದೇವರಾಜ್ಞೆಗಳನ್ನು ಪಾಲಿಸುವುದು ಎಂದರೇನು ಎಂಬುದನ್ನು ತೋರಿಸಲು ಕ್ರಿಸ್ತನು ಮುಂದಾದನು. ಅದು ಕ್ರಿಸ್ತನ ಗುಣಸ್ವಭಾವದ ಪುನರುತ್ಪಾದನೆಯಾಗಿರುತ್ತದೆ. ಯಾಕಂದರೆ ಕ್ರಿಸ್ತನಲ್ಲಿ, ಕ್ರಿಸ್ತನ ಮೂಲಕ ಅನುದಿನವೂ ದೇವರು ಜನರ ಮುಂದೆ ಪ್ರಕಟವಾಗುತ್ತಿದ್ದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.